ಒಂದು ಕಾಲ ಇತ್ತು ಬಿಹಾರದಲ್ಲಿ ಪ್ರತಿನಿತ್ಯ ಅಪರಾಧ ನಡೆಯುತ್ತೆ ಅನ್ನುವಂಥದ್ದನ್ನ ದಕ್ಷಿಣದಲ್ಲಿ ನಾವು ಕೂತು ಮಾತಾಡ್ತಾ ಇದ್ವಿ. ಆದರೆ ಬಿಹಾರದಲ್ಲಿ ಇವತ್ತು ಶಾಂತಿ ನೆಲೆಸಿದೆ. ಕರ್ನಾಟಕದಲ್ಲಿ ಪ್ರತಿನಿತ್ಯ 1, 2, 3, 4 ಅನ್ನುವ ರೀತಿಯಲ್ಲಿ ಕೊಲೆ ನಡೀತಾ ಇದೆ. ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಬದುಕಿದೆಯೋ ಸತ್ತಿದೆಯೋ ಅನ್ನುವಂಥ ಸಂಶಯ ಕೇವಲ ನಮ್ಮ ರಾಜ್ಯದ ಜನರಿಗೆಲ್ಲ, ನಾವು ಯಾವುದೇ ರಾಜ್ಯಕ್ಕೆ ಹೋದ್ರೂ ಕೂಡ ಕೇಳ್ತಾರೆ, ನಿಮ್ಮ ರಾಜ್ಯಕ್ಕೆ ಏನಾಗಿದೆ ಅನ್ನುವ ಪ್ರಶ್ನೆ ಕೇಳ್ತಾ ಇದ್ದಾರೆ. ನಮ್ಮ ರಾಜ್ಯಕ್ಕೆ ಏನಾಗಿದೆ? ಸಿದ್ದರಾಮಯ್ಯನವರ ಸರ್ಕಾರ ಯಾವಾಗ ಆಡಳಿತಕ್ಕೆ ಬರುತ್ತೆ, ಕರ್ನಾಟಕ ರಾಜ್ಯದಲ್ಲಿ ಅಪರಾಧಿಗಳ ಕೈ ಮೇಲಾಗುತ್ತೆ. 2013ರಲ್ಲಿ ಅವರು ಮುಖ್ಯಮಂತ್ರಿ ಆದರೂ, ಸರ್ಕಾರ ಬಂತು, ಅವತ್ತು ಅಪರಾಧಿಗಳ ಕೈ ಮೇಲಾಯಿತು. ಅವತ್ತಿದ್ದಂಥ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ, KFD, ಹೀಗೆ ಬೇರೆ ಬೇರೆ ಹೆಸರಲ್ಲಿ ಕಾರ್ಯಾಚರಣೆ ಮಾಡ್ತಾ ಇದ್ದಂಥ ಭಯೋತ್ಪಾದಕರನ್ನ, ಸಮಾಜಘಾತುಕರನ್ನ, ಯಾರು ರುದ್ರೇಶ್ ಕೊಲೆಯಲ್ಲಿ, ಯಾರು ಬೇರೆ ಬೇರೆ ಕೇಸಿನಲ್ಲಿ ಭಾಗಿಯಾಗಿದ್ರು ಅವರನ್ನ ಬಂಧನ ಮಾಡಿ ಅಂತಂದ್ರೆ ಕ್ಯಾಬಿನೆಟ್ಗೆ ತಂದು ಅವರ ಕೇಸ್ಗಳನ್ನು ವಿಡ್ರಾ ಮಾಡಿದ್ರು. ಇವತ್ತು ಹುಬ್ಬಳ್ಳಿಯಲ್ಲಿ ಮೊನ್ನೆ ಘಟನೆ ನಡೆಯಿತು. ಮೈಸೂರಲ್ಲಿ ಪೊಲೀಸ್ ಸ್ಟೇಷನ್ನಲ್ಲಿ ನುಗ್ಗುವಂತ ಕೆಲಸ ಮಾಡಿದ್ರು, ಪೊಲೀಸರಿಗೆ ಹೊಡೆದ್ರು, ಹುಬ್ಬಳ್ಳಿಯ ಪೊಲೀಸ್ ಸ್ಟೇಷನ್ ಅನ್ನ ಸುಟ್ಟು ಹಾಕಿದ್ರು. ಅಂತ 43 ಕೇಸ್ಗಳನ್ನ ಮತ್ತೆ ವಿಡ್ರಾ ಮಾಡುವಂತ ಒಂದು ಪ್ರಸ್ತಾಪವನ್ನ ಕ್ಯಾಬಿನೆಟ್ಗೆ ಸಿದ್ದರಾಮಯ್ಯನವರು ತಂದರು. ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಯಾವ ಸಮಾಜಘಾತುಕರಿದ್ದಾರೆ, ಟೆರರಿಸ್ಟ್ ಇದ್ದಾರೆ, ಭಯೋತ್ಪಾದಕರಿದ್ದಾರೆ, ಅವರನ್ನ ರಸ್ತೆಯಲ್ಲಿ ಬಿಡುವಂತ ಕೆಲಸವನ್ನ ಸಿದ್ದರಾಮಯ್ಯನವರು ಮಾಡಿದ್ರು. ಯಾರು ಜೈಲಲ್ಲಿ ಇರಬೇಕು ಅವರನ್ನ ಬೀದಿಗೆ ಬಿಟ್ರು, ಅವರನ್ನ ರಾಜಾರೋಷವಾಗಿ ತಿರುಗಕ್ಕೆ ಬಿಟ್ರು, ಅವರು ಅಪರಾಧ ಮಾಡೋದಕ್ಕೆ ಕುಮ್ಮಕ್ಕು ಕೊಟ್ಟರು. ಇದರ ಪರಿಣಾಮ ಏನಾಯಿತು? ಕಳೆದ ಅವರ ಸರ್ಕಾರದಲ್ಲಿ 23 ಜನ ಹುಡುಗರನ್ನ, ಯುವಕರನ್ನ, ಹಿಂದೂ ಕಾರ್ಯಕರ್ತರನ್ನ ನಾವು ಕಲ್ಕೊಂಡ್ವಿ. ಎನ್ಐಗೆ ನಾವು ಪತ್ರ ಬರೆದ್ವಿ, ಅಮಿತ್ ಶಾ ಅವರಿಗೆ ಪತ್ರ ಬರೆದ್ವಿ. ಇದರ ಪರಿಣಾಮವಾಗಿ ರುದ್ರೇಶ್ ಕೇಸು ಮತ್ತು ಪ್ರವೀಣ್ ನೆಟ್ಟರ್ ಅವರ ಕೇಸನ್ನ ತನಿಖೆ ಮಾಡಲಾಯಿತು. ಇದರಿಂದ ಸಿಕ್ಕಿದವರು ಯಾರು? ಎನ್ಐ ತನಿಖೆ ಆದ ತಕ್ಷಣ ಕರ್ನಾಟಕ ರಾಜ್ಯದಲ್ಲಿ ಯಾರ್ಯಾರು ಬೇರೆ ಬೇರೆ ದೇಶಗಳ ಜೊತೆ ಸಂಪರ್ಕ ಇಟ್ಕೊಂಡಿದ್ರು, ಬೇರೆ ಬೇರೆ ದೇಶಗಳಲ್ಲಿ ಟ್ರೈನಿಂಗ್ ಆಗಿ ಬಂದಿದ್ರು, ಬೇರೆ ಬೇರೆ ರಾಜ್ಯಗಳಲ್ಲಿ ಕೊಲೆ ಮಾಡಿ ಅವಿತುಕೊಂಡಿದ್ರು, ಅವರು ಸಿಕ್ಕಾಕೊಂಡ್ರು. ಮಂಗಳೂರು, ಮೈಸೂರು, ಪುತ್ತೂರು, ಸುಳ್ಯ ಇಂಥ ಭಾಗದಲ್ಲಿ ಯಾರು ಭಯೋತ್ಪಾದಕರಿಗೆ ಅಥವಾ ಸಮಾಜದ್ರೋಹಿ ಚಟುವಟಿಕೆಗಳಿಗೆ ಕುಮ್ಮಕ್ಕು ಕೊಡ್ತಿದ್ರು, ಫೈನಾನ್ಸ್ ಮಾಡ್ತಿದ್ರು, ಅವರು ಸಿಕ್ಕಾಕೊಂಡ್ರು. ಇವತ್ತು ಜೈಲಲ್ಲಿದ್ದಾರೆ. ಇದರ ಪರಿಣಾಮವಾಗಿ ಕೇಂದ್ರ ಸರ್ಕಾರಕ್ಕೆ ಒಂದು ಬಲವಾದಂತ ಆಧಾರ ಸಿಕ್ತು. ನಾವು ಬಹಳ ವರ್ಷದಿಂದ ವಿನಂತಿ ಮಾಡ್ತಾ ಇದ್ವಿ, ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾವನ್ನ ನಿಷೇಧ ಮಾಡಬೇಕು ಅಂತ ಹೇಳಿ. ಆದ್ರೆ ನಿಷೇಧ ಮಾಡಕ್ಕೆ ಸಬೂಬು ಇರಲಿಲ್ಲ. ನೀವೇ ನನ್ನ ಹತ್ರ ಪ್ರಶ್ನೆ ಕೇಳ್ತಿದ್ರಿ, ನೀವು ಹೇಳ್ತಾನೆ ಇದ್ದೀರಿ ಆದ್ರೆ ನಿಷೇಧ ಆಗ್ತಾ ಇಲ್ಲ ಅಂತ ಹೇಳಿ. ಯಾಕೆ ನಿಷೇಧ ಆಗ್ತಾ ಇರಲಿಲ್ಲ? ಸರಿಯಾದ ಸಬೂಬು, ಸರಿಯಾದ ಮಾಹಿತಿ, ಸರಿಯಾದ ಕೇಸ್ಗಳು ಕೇಂದ್ರ ಸರ್ಕಾರಕ್ಕೆ ಸಿಗ್ತಾ ಇರಲಿಲ್ಲ. ಆದ್ರೆ ಪ್ರವೀಣ್ ನೆಟ್ಟರ್ ಕೇಸಲ್ಲಿ ಬಹಳ ಸ್ಪಷ್ಟವಾಗಿ ಇದನ್ನ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಮಾಡ್ತು ಅನ್ನುವಂಥದ್ದು ಗೊತ್ತಾಯಿತು. ಇದರ ಪರಿಣಾಮವಾಗಿ ಕೇಂದ್ರ ಸರ್ಕಾರ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾವನ್ನ ಬ್ಯಾನ್ ಮಾಡಿದೆ. ಆದ್ರೆ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದಲ್ಲಿರುವಂತಹ ಕಾರ್ಯಕರ್ತರು ಎಲ್ಲೋದ್ರು? ಅವರು ಇನ್ನೂ ಇದ್ದಾರೆ, ಇನ್ನೂ ಜೀವಂತವಾಗಿದ್ದಾರೆ, ಇನ್ನೂ ಕಾರ್ಯಾಚರಣೆಯಲ್ಲಿದ್ದಾರೆ. ಆ ಸಂಘಟನೆ ಇಲ್ಲ. ಆದ್ರೆ ಆ ಸಂಘಟನೆಯಲ್ಲಿರುವಂತಹ ಬಹಳಷ್ಟು ಜನ SDPI ಸೇರ್ಕೊಂಡ್ರು, ಒಂದು ಪೊಲಿಟಿಕಲ್ ಆರ್ಗನೈಸೇಷನ್. ಸಿದ್ದರಾಮಯ್ಯನವರು ಕೊಟ್ಟ ಕುಮ್ಮಕ್ಕಿನ ಕಾರಣಕ್ಕಾಗಿ ಸಿದ್ದರಾಮಯ್ಯನವರು ಕೇಸನ್ನ ವಿಡ್ರಾ ಮಾಡಿದ ಪರಿಣಾಮವಾಗಿ
ಅಲ್ಲಿರುವಂತಹ ಎಲ್ಲ ಅಪರಾಧಿಗಳು ಮತ್ತೆ ಕೊಲೆಯಲ್ಲಿ ಭಾಗಿಗಳಾಗ್ತಾ ಇದ್ದಾರೆ. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು 2013 ನಂತರ ನಿಜವಾದ ಅರ್ಥದಲ್ಲಿ ಟಿಪ್ಪು ಆಗ್ತಾ ಇದ್ದಾರೆ. ಹಿಂದೂಗಳ ಮಾರಣ ಹೋಮ ಮಾಡೋದಕ್ಕೆ ತನ್ನ ಆಡಳಿತವನ್ನ ದುರುಪಯೋಗ ಮಾಡ್ತಾ ಇದ್ದಾರೆ. ಅವರು ಟಿಪ್ಪು ಜಯಂತಿಯನ್ನು ಅವರು ಮಾಡಿದ್ರು, ಆದರೆ ಮಾನಸಿಕವಾಗಿ ಅವತ್ತಿನಿಂದ ಅವರು ಟಿಪ್ಪು ಆಗ್ತಿದ್ದಾರೆ. ಇದರ ಪರಿಣಾಮವಾಗಿ ಇವತ್ತು ಹಿಂದೂ ಯುವಕರು ಬಲಿಯಾಗ್ತಿದ್ದಾರೆ.